ಈಗ ಸಾಮಾನ್ಯವಾಗಿ ಜನ ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಭವಿಷ್ಯಕ್ಕೋಸ್ಕರ ಒಂದಷ್ಟು ಚಿನ್ನನೋ ಹಣನೋ ಬ್ಯಾಂಕ್ನಲ್ಲಿ ಇಟ್ಟಿರ್ತಾರೆ. ಹಾಗೇನೆ ಆ ಒಂದು ಬ್ಯಾಂಕ್ನಲ್ಲೂ ಕೂಡ ತುಂಬಾ ಮಂದಿ ತಮ್ಮ ದುಡಿದಂತಹ ಹಣವನ್ನ ಚಿನ್ನವನ್ನ ತಗೊಂಡು ಹೋಗಿಟ್ಟಿದ್ರು. ಆದ್ರೆ ಅಲ್ಲಿ ದೊಡ್ಡ ದರೋಡೆ ಆಗ್ಬಿಡುತ್ತೆ, ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣ ದರೋಡೆ ಆಗುತ್ತೆ. ಅದು ಎಲ್ಲಿ ಹೋಯ್ತು ಅನ್ನೋದು ಕೂಡ ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಪೊಲೀಸರು ಈ ಪ್ರಕರಣವನ್ನ ಭೇದಿಸ್ತಾರೆ. ಹೇಗೆ ಈ ಬರೋಬ್ಬರಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣದ ಪ್ರಕರಣವನ್ನ ಬಯಲಿಗೆಳೆದ್ರು ಅನ್ನೋದೇ ರೋಚಕ. ಗ್ಯಾಸ್ ಕಟರ್ ನಂತಹ ಸಣ್ಣ ಕ್ಲೂವನ್ನ ಇಟ್ಕೊಂಡು ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಅಜಯ್ ವಿಜಯ್ ಸಹೋದರರನ್ನ ಯಶಸ್ವಿಯಾಗಿ ಬಂಧಿಸುವ ಮೂಲಕ ನಮ್ಮ ಪೊಲೀಸ್ ಪಡೆ ವಿಜಯವನ್ನ ಸಾಧಿಸಿತು ಅಂತ ಹೇಳಿ ಇಂತಹ ಸಾಧಕರನ್ನ ಸನ್ಮಾನಿಸಲು ಸಚಿವ ಆರ್.ಬಿ. ತಿಮ್ಮಾಪುರ ಅವರ ಜೊತೆಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ ಟಿವಿ9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ಇನ್ಸ್ಪೆಕ್ಟರ್ ರವಿ ಎನ್ಎಸ್, ಪಿಎಸ್ಐ ಸಾಗರ್ ಎ, ಹೆಡ್ ಕಾನ್ಸ್ಟೇಬಲ್ ಮಂಜಪ್ಪ, ಹೆಡ್ ಕಾನ್ಸ್ಟೇಬಲ್ ಮಜೀದ್, ಪೊಲೀಸ್ ಕಾನ್ಸ್ಟೇಬಲ್ ಶಿವರಾಜ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ. ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಎಸ್, ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮೊದಲೇನೇ ಹೇಳ್ತಾ ಇದ್ರು ಕಮಿಷನರ್ ಸಾಹೇಬರು ನನ್ನ ಮಾತಾಡಿಸ್ಬೇಡಿ ಅಂತ. ಆದ್ರೆ ನಾವು ಅಷ್ಟು ಸುಲಭ ಬಿಡ್ತೀವ ಸರ್? ನೀವು ಮಾತಾಡಲೇಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಮಾನ್ಯ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರೇ, ಶ್ರೀ ಎಚ್ ಸಿ ಪಾಟೀಲ್ ಸಾಹೇಬ್ರವರೇ, ಇಲ್ಲಿ ಉಪಸ್ಥಿತ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ, ಅಧಿಕಾರಿ ಮಿತ್ರರು, ಟಿವಿ9 ಎಲ್ಲ ಸಿಬ್ಬಂದಿಯವ್ರದ್ದು, ಮೊದಲಾಗಿ ನಾನು ಟಿವಿ9ಗೆ ಎಲ್ಲರೂ ಹೇಳಿದ ಪ್ರಕಾರ ಸಲ್ಯೂಟ್ ಹೇಳ್ತಾ ಇದ್ದೀನಿ. ಇಟ್ ಈಸ್ ರಿಯಲಿ ಅ ಸಲ್ಯೂಟ್. ಬಿಕಾಸ್ ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿ. ಇವತ್ತೇ ಕೂಡ ಫ್ರೈಡೇ ಇತ್ತು. ನಾವು ಫ್ರೈಡೇ ಪರೇಡಲ್ಲಿ 40 ಜನ ಅಧಿಕಾರಿ ಸಿಬ್ಬಂದಿಯವ್ರಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದೇವೆ. ತಿಂಗಳಿಗೆ ಬ್ಯಾಂಗ್ಳೂರು ಸಿಟಿ ಪೊಲೀಸ್ದು ಭಾಳ ಒಂದು ವಿಶೇಷ ಕಾರ್ಯಕ್ರಮ ಇದೆ. ನಾವು ಕಮಿಷನರ್ ಸಾಹೇಬ್ದು ಪರೇಡಲ್ಲಿ ನಾವು 40 ಜನ, ಅದು ಮ್ಯಾಕ್ಸಿಮಮ್ ಕಾನ್ಸ್ಟೇಬಲ್ಸ್ಗೆ ನಾವು ರೆಕಗ್ನೈಸ್ ಮಾಡಿ ಅವ್ರಿಗೆ ಪ್ರೈಸ್ ಕೊಡ್ತೀವಿ. ಆದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ರಿವಾರ್ಡ್ ಸಿಸ್ಟಮ್ ಯಾವಾಗಲೂ ಇರ್ತದೆ. ಬಟ್ ಮೀಡಿಯಾ ಕಡೆಯಿಂದ ಈ ಥರ ಕಾರ್ಯಕ್ರಮದಲ್ಲಿ ನಮ್ಮ ಯಾವುದು ಕ್ರೈಮ್ ಅಥವಾ ಬೇರೆ ಯಾವುದು ನಮ್ಮ ಒಳ್ಳೆಯ ಕೆಲಸಕ್ಕೆ ಮೀಡಿಯಾ ಅವರು ಈ ಥರ ಅದರಲ್ಲಿ ಮುಖ್ಯವಾಗಿ ಟಿವಿ9 ಮುಂದೆ ಬಂದು ನಮ್ಮ ಎಲ್ಲ ಆಫೀಸರ್ಸ್ ಮತ್ತು ಮೆನ್ಗೆ ಅವರು ಸನ್ಮಾನ ಮಾಡ್ತಾಯಿದ್ದಾರೆ, ರಿವಾರ್ಡ್ ಮಾಡ್ತಾರೆ. ಇದು ಭಾಳ ವಿಶೇಷ ಕಾರ್ಯಕ್ರಮ. ನಾನು ADG KSRP ಆಗಿ 3 ವರ್ಷ ಹಿಂದೆ ನಾನು ADG KSRP ಇದ್ದೆ. ನಿಮ್ಮ ತಂಡವರು ಬಂದು ನಮ್ಮ ಹತ್ರ ತುಂಬ ಡಿಟೇಲ್ ಆಗಿ ಕೇಳಿದರು, ಯಾರ್ಯಾರಿಗೆ ಸರ್ ತಾವು ಪ್ರಶಸ್ತಿ ಕೊಡ್ತೀರಾ, ತಾವು ನೇಮಿಸಿ. ಆಗಿಂದ 3 ವರ್ಷದಿಂದ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಅಂದರೆ ಪರೋಕ್ಷವಾಗಿ ಅಲ್ಲ, ಬಟ್ ಅಪರೋಕ್ಷವಾಗಿ ನಾವು ಶಾಮೀಲಾಗಿದ್ದೀವಿ. ಇವತ್ತು ನಾವು ಇದರಲ್ಲಿ ಬಂದಿದ್ದೀನಿ ನಾನು. ಖಂಡಿತ ನಮ್ಮ ಎಲ್ಲ ಇಲಾಖೆ ವತಿಯಿಂದ, ಸರ್ಕಾರ ವತಿಯಿಂದ, ನಮ್ಮ ಸಾಹೇಬರು, ಗೃಹ ಸಚಿವ ಸಾಹೇಬರು, DG and IGP ಸಾಹೇಬರು ಇಲ್ಲಿದ್ದಾರೆ, ಎಲ್ಲರ ಪರವಾಗಿ ನಾನು ಟಿವಿ9ಗೆ ಇನ್ನೊಂದು ಸರಿ ಧನ್ಯವಾದ ಹೇಳ್ತಾ ಇದ್ದೀನಿ. ಇದೇ ರೀತಿ ನೀವು ಕಾರ್ಯಕ್ರಮ ಮಾಡಿದರೆ ನಮ್ಮ ಸಿಬ್ಬಂದಿ ಕುಟುಂಬದವ್ರಿಗೆ ಸ್ಪೆಷಲಿ ಅವ್ರಿಗೆ ಮೋಟಿವೇಶನ್ ಸಿಗ್ತದೆ. ಯಾಕೆಂದರೆ ಅವರೆಲ್ಲ ಫ್ಯಾಮಿಲಿ ಅವರಲ್ಲಿ ಬಂದಿರೋ ಅವ್ರ ಎದುರುಗಡೆ ಅವ್ರಿಗೆ ನಾವು ಪ್ರಶಸ್ತಿ ಕೊಡ್ತಾರೆ. ನಮ್ಮ
ಆರ್ಯಗೆ ಈಗ ಸಿಕ್ಕಿದೆ, ಅದು ಅವರು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ನಮ್ಮ ಸಿ ಆರ್ ವತಿಯಿಂದ ಅವರು ಡಾಗ್ ಸ್ಕ್ವಾಡಲ್ಲಿ ಇದ್ದಾರೆ ಅವರು. ಸೊ ನಾವು ಖಂಡಿತ ನಿಮ್ಮೆಲ್ಲರಿಗೆ ಪ್ರತಿಯೊಂದು ಯಾರ ತಂಡಗೆ ಇಲ್ಲಿ ಪ್ರಶಸ್ತಿ ಗೆದ್ದಿದ್ದಾರೆ, ನಾನು ಕೂಡ ನಮ್ಮ ಅಲೋಕ್ ಸಾಹೇಬ್ರು ಇದ್ದಾಗ ನಾನು ಕೂಡ ANF ಅಲ್ಲಿ ಕೆಲಸ ಮಾಡಿ ಕಮಾಂಡರ್ ಕೆಲಸ ಮಾಡಿದ್ದೀನಿ. ANF ಹ್ಯಾಸ್ ಡನ್ ಎನ್ ಎಕ್ಸಲೆಂಟ್ ವರ್ಕ್ ಆ್ಯಂಡ್ ಅದಕ್ಕೋಸ್ಕರ ಇವತ್ತು ನಾವು ಏನು ನೋಡಿದ್ದೀವಿ, ANF ಟೋಟಲ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಮ್ಮ ಟೈಪ್ ನಮ್ಮ ಅಲೋಕ್ ಕುಮಾರ್ ಸಾಹೇಬ್ರು ಇಲ್ಲಿದ್ದಾರೆ, ಹಲವಾರು ಕಮಾಂಡರ್ಸ್ ಇಲ್ಲಿ ಕೆಲಸ ಮಾಡಿದ್ದಾರೆ, ನಮ್ಮ ರೂಪಾ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಬೇರೆ ಬೇರೆ ಆಫೀಸರ್ಸ್ ಚಂದ್ರಶೇಖರ್ ಅವರು ಇದ್ದಾರೆ ಇಲ್ಲಿ. ಎಲ್ಲರೂ ANF ಅಲ್ಲಿ ಕೆಲಸ ಮಾಡಿ ಒಳ್ಳೆಯ ಅದಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ANF ಇರಲಿ, ಕ್ರೈಮ್ ಇರಲಿ, ಡಾಗ್ ಸ್ಕ್ವಾಡ್ ಇರಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಫೈರ್ ಸರ್ವಿಸಸ್ ಎಲ್ಲರಿಗೆ ಗುರುತಿಸಿ ಇಲ್ಲಿ ಕರೆದು ನಮ್ಮ ಎಲ್ಲ ಸಚಿವರು ಸಾಹೇಬ್ರ ಜೊತೆಗೆ ನಮ್ಮ ತಿಮ್ಮಾಪುರ ಸಾಹೇಬ್ರು ಇದ್ದಾರೆ, ಅವರು ಎಲ್ಲರೂ ಎದುರುಗಡೆ, ಮತ್ತು ಮಹಾದೇವ ಸಾಹೇಬ್ ಈಗ ಹೋದರು, ಎಲ್ಲರೂ ಸತೀಶ್ ಜಾರಕಿಹೊಳಿ ಸಾಹೇಬರು ಬಂದಿದ್ದರು. ದಿಸ್ ಇಸ್ ಎಕ್ಸಲೆಂಟ್ ಪ್ರೋಗ್ರಾಮ್ ಬಿಕಾಸ್ ಮೀಡಿಯಾ, ಗವರ್ಮೆಂಟ್, ಪೊಲೀಸ್ ಎಲ್ಲವೂ ಸೇರ್ಕೊಂಡು ನಾವು ಸಮಾಜದಲ್ಲಿ ಜನಸ್ನೇಹಿ ಪೊಲೀಸ್ ಕೊಡ್ತಾ ಇದ್ದೀವಿ ಅಂತ ಒಂದು ನಾವು ಒಂದು ಸೂಚನೆ ಕೊಡ್ತಾ ಇದ್ದೀವಿ ಎಲ್ಲರಿಗೆ. ಇದು ಪೊಲೀಸ್ ಜೊತೆಗೆ ಎಲ್ಲರೂ ಕೈ ಜೋಡಿಸಿದ್ರೆ ಖಂಡಿತ ಯಾವುದೋ ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡ್ಬೋದು ಅಂತ ಹೇಳಿ ಇನ್ನೊಮ್ಮೆ ಸರಿ ನಿಮ್ಮೆಲ್ಲರಿಗೆ ನಾನು ಪೊಲೀಸ್, ಸ್ಪೆಷಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ವತಿಯಿಂದ ಧನ್ಯವಾದ ಹೇಳ್ತೇನೆ. ಸರ್, ನಿಮ್ಮ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿದೆ. ನನ್ನ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಸಂದರ್ಭದಲ್ಲಿ ಒಬ್ರು ಸುಮಾ ಕೃಷ್ಣ ಅಂತ ಒಬ್ರು ಲೇಡಿ ಸಿಕ್ಕಿದ್ರು. ಅವ್ರು ಕೇಳಿದ್ರು ಕಮಿಷನರ್ ಸಾಹೇಬ್ರು ಬರ್ತಾರ ಅಂತ. ಖಂಡಿತ ಬರ್ತಾರೆ ಅಂತಂದೆ. ವಾಕ್ ಹೋಗೋಕ್ಕೂ ಕೂಡ ನಮಗೆ ಭಯ ಆಗ್ತಾ ಇದೆ. ಹೆಣ್ಮಕ್ಳ ಮೇಲೆ ಅಷ್ಟೊಂದು ಹಲ್ಲೆ ಪ್ರಕರಣಗಳು, ಈ ಸರಗಳತನ ಅವೆಲ್ಲ ಆಗ್ತಾ ಇದೆ. ದಯವಿಟ್ಟು ಇದನ್ನ ನನ್ನ ಪರವಾಗಿ ಸಾಹೇಬ್ರಿಗೆ ಗಮನಕ್ಕೆ ತರಬೇಕು ಅಂತ ನಿಮ್ಮ ಬಗ್ಗೆ ಭಾರಿ ವಿಶ್ವಾಸ ಇದೆ ಅವರಿಗೆ. ಖಂಡಿತ ಮಾಡ್ತೀವಿ, ನಾವು ಮಾಡ್ತಾ ಇದ್ವಿ, ಇನ್ನೂ ಜಾಸ್ತಿ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ತಿಮ್ಮಾಪುರ ಸಾಹೇಬರಿಗೆ ಅವಾಗ ಮಾತಾಡಿದ್ದೀನು, ಸಮಾಧಾನ ಆಗಿಲ್ಲ. ಮತ್ತೊಂದ್ಸರಿ ಮೈಕ್ ಕೊಡ್ರಿ ಅಂತ ಹೇಳ್ತಿದ್ರು ಸರ್. ಸಂಕ್ಷಿಪ್ತವಾಗಿ ಬಿಟ್ರೆ ಫುಲ್ ಭಾಷಣ ಹೊಡ್ಬಿಡ್ತಾರೆ. ನಾನು 24x7 ಅಂತ ಹೇಳ್ಕೊಳ್ತಕ್ಕಂಥ ನೀವು 24x7 ಕೆಲಸ ಮಾಡೋರು ಇವರು. ಟಿವಿಯಾಗ ಅಷ್ಟೇ ನಾವು ನೋಡ್ತಿದ್ದೀವಲ್ಲ, ಅದಕ್ಕೆ ಭಾಳ ಅಗ್ನಿಶಾಮಕ ದಳದವ್ರ ಬಗ್ಗೆ ನಾನು ಮಾತನಾಡಲಿಲ್ಲ. ಅವ್ರ ಪಾಪ ಜೀವದ ಹಂಗ ತೋರೋದು, ಏನಾರ ಘಟನೆ ಆದರೆ ಜೀವ ಉಳಿಸ್ಬೇಕು, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಅವ್ರ ಜೀವ ಉಳಿಸ್ಬೇಕು ಅಂತಕ್ಕಂಥ ಕೆಲಸ ಮಾಡ್ತಕ್ಕಂಥ ಏನು ಅಗ್ನಿಶಾಮಕ ದಳದವ್ರು ಇದ್ದಾರೆ ಅಂತ ರಿಸ್ಕ್ ತೆಗೆದುಕೊಂತ ಕೆಲಸ ಮಾಡ್ತಕ್ಕಂಥ ನಾನು ವಿಶೇಷವಾದ ಅಭಿನಂದನೆ ಹೇಳ್ತಿದ್ದೀನಿ. ಅದ್ರ ಜೊತೆಗೆ ನಮ್ಮನ್ನು ಭಾಳ ಜನ ಮಂತ್ರಿಗಳನ್ನ ಭಾಳ ಕರೆಕ್ಟಾಗಿ ಕರೆದಿದ್ದೀರಿ. ನಾವು ಏರಾಪೇರ ಆದರೆ ಗೃಹ ಮಂತ್ರಿ ಅವರು, ಯಾರ ತಪ್ಪಿಸ್ಕೊಳ್ತಿದ್ರೆ ಸರಿಯಾದ ಕಾನೂನು ತರ್ತಕ್ಕಂಥವ್ರು HK ಪಾಟೀಲ್ ಸರ್. ನಮ್ಮವ್ರು 3 ಜನ ಏನಾದರೂ ನಮ್ಮ 3ನೇ ಪೆಗ್ ದಾಟಿ ಹೋದು ಅಂದ್ರೆ ಸರಿಯಾಗಿ ರೋಡ್ ಇರ್ಬೇಕಂತೇಳಿ ಜಾರಕಿಹೊಳಿ ತಂದಿದ್ದೀರಿ. ಅದಕ್ಕೆ ಮುಂದುವರ್ಸಲಿಲ್ಲ ನೋಡ್ರಿ ಅವರು. ಸೀಟು ಗೀಟಿಂದ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಮಾತಾಡ್ತಾರೆ ಅನ್ನೋದು ಹೇಳಿಲ್ಲ. ಬಹಳ ಬುದ್ಧಿವಂತರು. ಸೋಷಿಯಲ್ ಜಸ್ಟಿಸ್ ಕೊಡಾಕ ಮಾಧವಪ್ಪನ ತಂದಿದ್ದೀರಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಮಾಡ್ತಕ್ಕಂಥ ಕೆಲಸ ಅದ್ಭುತವಾದದ್ದಿದೆ. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ಜನಕ್ಕೆ, ನಾಡಿಗೆ ಒಂದು ಶಾಂತಿ, ನೆಮ್ಮದಿ ತರಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಏನಾದರೂ ಒಬ್ಬರು ಈಗೇನು ಹೇಳಿದ್ನ ಇದರಲ್ಲಿ ಯಾರು ಏರುಪೇರುಗಳಾದರೆ ಇಡೀ ಸಮಾಜದ ಶಾಂತಿ ನೆಮ್ಮದಿ ಹಾಳಾಗ್ತಿದೆ. ಅದ್ರ ಜೊತೆಗೆ ಪ್ರೇರಣೆ ನೀಡ್ತಕ್ಕಂಥ ಕೆಲಸ ಮಾಡಿದವ್ರಿಗೆ ನಿಮಗೆ ನಾನು ಸೆಲ್ಯೂಟ್ ಹೊಡೆದು ನನ್ನ ಮಾತಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.